ಶಿವಪುರ ಎನ್ನುವ ಊರಿನಲ್ಲಿ ಸಾವಿತ್ರಿ ಎನ್ನುವ ಅಮ್ಮ ಇದ್ರು. ಅವರು ಬೆಳಿಗ್ಗೆನೆ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡ್ತಾ ಇದ್ರು. ಯಾವ ಮನೆಯಲ್ಲಾದ್ರೂ ತನ್ನ ಮಗನಿಗೆ ಮದುವೆಯಾಗಿ ಸೊಸೆ ಮನೆಗ್ ಬಂದ್ಮೇಲೆ ಅವಳೇ ಎಲ್ಲ ಕೆಲ್ಸನ ಮಾಡ್ತಾ ಇದ್ಲು. ಅತ್ತೆ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಅವಳ ಜೊತೆನೆ ಎಲ್ಲಾ ಕೆಲ್ಸವನ್ನು ಮಾಡಿಸ್ತಾ ಇದ್ಲು. ಆದ್ರೆ ನನಗ್ ಮಾತ್ರ ಆ ಅದೃಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ಇಬ್ರು ಸೊಸೆಯಂದಿರಿದ್ದಾರೆ. ನಾನು ಎದ್ದ ಮೇಲೇನೆ ಅವ್ರು ಎದ್ದೇಳೋದು. ಅವರು ಎದ್ದೇಳುವ ಸಮಯದಲ್ಲಿ ಬೆಳಿಗ್ಗೆ ಕೂಗುವಂತಹ ಕೋಳಿಯ ಸಾರು ಕೂಡ ಆಗಿರುತ್ತೆ. ಹೀಗೆ ಸಾವಿತ್ರಿ ಎದ್ದು ಮನೆ ಕೆಲಸವನ್ನು ಮಾಡ್ತಾ ಇದ್ಲು. ಅಮ್ಮ ಅಕ್ಷರ, ಬೆಳಿಗ್ಗೆ ಬೇಗ ಎದ್ದು ಏನಾದ್ರೂ ಕೆಲಸ ಮಾಡಮ್ಮ. ಅತ್ತೆ, ನಿಮ್ಮ ನಾಲಿಗೆ ಮೇಲೆ ನನ್ನ ಹೆಸರೇ ಬರ್ದ್ಬಿಟ್ಟಿದಾರಾ? ಯಾವಾಗ ನೋಡಿದ್ರು ನನ್ನನ್ನೇ ಕರಿತೀರಾ? ನಿಮ್ಮ ಆ ಸೊಸೆ ಇದ್ದಾಳಲ್ಲ ಪದ್ಮ, ಅವಳನ್ನ ಯಾಕತ್ತೆ ನೀವು ಕರೆಯೋದಿಲ್ಲ? ಹಬ್ಬಾ, ಇನ್ನು ಸೂರ್ಯನ ಬೆಳಕು ಕೂಡ ಬಂದಿಲ್ಲ, ಅಷ್ಟು ಬೇಗ ಪೈಪೋಟಿ ಮಾಡ್ಲಿಕ್ಕೆ ಆರಂಭಿಸ್ಬಿಟ್ಟ? ನೀನು ಮೊದ್ಲ ಸೊಸೆ, ನೀನ್ ಬಂದು ತುಂಬಾ ದಿನಗಳಾಯ್ತು, ಆದ್ರಿಂದ ನಿನ್ನ ಹೆಸರೇ ನನ್ನ ಬಾಯಲ್ಲಿದೆ. ಹಾ, ಹೌದು ಹೌದು ಹೌದು, ಯಾವಾಗ್ಲೂ ನಿಮ್ಗೆ ನನ್ನ ಹೆಸರೇ ಯೋಚನೆಯಲ್ಲಿರೋದು, ಆದ್ರೆ ನಿಮ್ಮ ಚಿಕ್ಕ ಸೊಸೆ ಹೆಸರು ನೆನಪೇ ಇಲ್ಲ. ಯಾಕೇನೆ ಬೆಳಿಗ್ಗೆ ಬೆಳಿಗ್ಗೆ ಜಗಳ ಮಾಡ್ತಿದ್ದೀಯಾ? ಅದೇನ್ ಗೊತ್ತತ್ತೆ, ಅಕ್ಕ ಚಿಕ್ಕವಳಾಗಿ ಇದ್ದಾಗ ಬುಲೆಟ್ನ ನುಂಗಿರ್ಬೇಕು, ಅದಕ್ಕೇನೆ ಮಾತುಗಳೆಲ್ಲ ಬುಲೆಟ್ ರೀತಿ ಬರ್ತಾ ಇದೆ. ಅಯ್ಯೋ, ಇಬ್ರು ಜಗಳ ಮಾಡಕ್ಕೆ ಆರಂಭಿಸ್ಬಿಟ್ರಾ? ನಿಮ್ಮಿಬ್ಬರ ಬಾಯಿಗೆ ಬೀಗ ಹಾಕಿ ಸ್ವಲ್ಪ ಕೈಗಳಿಗೆ ಕೆಲಸ ಕೊಡಿ. ಹಬ್ಬಬ್ಬಬ್ಬಾ, ಈ ಮಣ್ಣಿನ ಮನೆಯಲ್ಲಿ ಎಷ್ಟು ಗುಡ್ಸಿದ್ರು ಮತ್ತೆ ಮತ್ತೆ ಮಣ್ಣು ಬರ್ತಾನೇ ಇದೆ. ಒಂದಿನಕ್ಕೆ 6 ಸಲ ಗುಡ್ಸೊತ್ತಿಗೆ ನಾನು ಸತ್ತೋಗ್ತೀನಿ. ನೀನು ಗುಡ್ಸಿ ಗುಡ್ಸಿ ಸಾಯ್ತಾ ಇದ್ದೀಯ, ಆದ್ರೆ ನಾನು ಈ ಮಣ್ಣಿನ ಮನೆಯಲ್ಲಿ ಹೊಲೆನ ಊದಿ ಊದಿ ಅದರಲ್ಲಿ ಅಡಿಗೆ ಮಾಡಿ ಮಾಡಿ ಸಾಯ್ತಾ ಇದ್ದೀನಿ. ಹೀಗೆ ಇಬ್ರು ಸೊಸೆಯಿಂದಿರು ಅತ್ತೆ 3 ಜನ ಸೇರಿ ಆ ಮನೆಯಲ್ಲಿ ಏನಾದ್ರೂ ಒಂದು ಮಾತಾಡ್ಕೊಂಡೇ ಇರ್ತಾ ಇದ್ರು. ಅವರು 3 ಜನ ಮನೆಯಲ್ಲಿ ಕೆಲಸವನ್ನೆಲ್ಲ ಮುಗಿಸಿ ಆ ಊರಲ್ಲಿರುವ ವೀರಯ್ಯ ಎನ್ನುವ ಜಮೀನ್ದಾರ್ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ರು. ಒಂದು ದಿನ ವೀರಯ್ಯ ಅವರ ಮನೆಗೆ ಒಂದು ಫ್ರಿಡ್ಜ್ ಅನ್ನು ತೆಗೆದುಕೊಂಡು ಬಂದ್ರು. ಅಯ್ಯ, ಏನಿದು ಇಷ್ಟು ದೊಡ್ಡದಾಗಿದೆ? ನಮ್ಮ ಮನೆಯಲ್ಲಿರುವ ಗಾಡ್ರೇಜ್ ರೀತಿನೇ ಇದೆ, ಹೊಸದಾಗಿ ಬಂದಿರುವ ಗಾಡ್ರೇಜ್ ಇದು? ಮಹೇಂದ್ರರವರು ಜೋರಾಗಿ ನಗುತ್ತಾ, ಇದು ಬೀರ್ವಾ ಅಲ್ಲಮ್ಮ, ಇದನ್ನು ಫ್ರಿಡ್ಜ್ ಅಂತ ಹೇಳ್ತಾರೆ. ಏನಿದು ಫ್ರಿಡ್ಜಾ? ಹಾಗಾದ್ರೆ ಇದನ್ನ ಏನ್ ಮಾಡ್ತಾರೆ? ಇದ್ರಲ್ಲಿ ಏನೇ ವಸ್ತು ಇಟ್ರು ಅದು ತಂಪಾಗುತ್ತೆ. ಇದರ ಒಳಗೆ ಬಿಸಿ ಬಿಸಿ ನೀರು ಉಯ್ದು ಇಟ್ರೆ ಆ ನೀರು ಕೂಡ ತುಂಬಾನೇ ತಂಪಾಗುತ್ತೆ. ಹೀಗೆ ಎಲ್ಲ ವಿವರವಾಗಿ ಹೇಳಿದ. ಹೀಗಿರುವಾಗ ಒಂದು ದಿನ, ಅಕ್ಕ, ಆ ಫ್ರಿಡ್ಜ್ ಬಂದು ತುಂಬಾ ದಿನ ಆದ್ರೂ ಕೂಡ ಅದ್ರೊಳಗಿರುವ ಹಣ್ಣುಗಳನ್ನ ನಾವು ತಿಂದಿಲ್ಲ, ನೀರನ್ನು ಕೂಡ ತಿಂದಿಲ್ಲ ಅಕ್ಕ. ನನಗೆ ಒಂದ್ಸಲ ಅದ್ರ ಒಳಗಿರುವ ಹಣ್ಣುಗಳನ್ನು ತಿನ್ಬೇಕು ಅಂತ ಆಸೆಯಾಗಿದೆ, ರುಚಿಯಾಗಿದೆ ಅಂತ ನೋಡ್ಬೇಕನ್ಸುತ್ತೆ. ನನಗ್ ಮಾತ್ರ ಯೋಚನೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀಯ ತಂಗಿ? ಅವ್ರು ನೀರ್ ಕುಡಿಯುವಾಗ ನನಗೂ ನೀರ್ ಕುಡಿಬೇಕು ಅಂತ ಆಸೆ ಆಗುತ್ತೆ. ಹಾಗಾದ್ರೆ ಬಾ ಅಕ್ಕ, ರುಚಿ ನೋಡೋಣ. ಅವರ ಮಾತನ್ನು ಕೇಳಿದ ಸಾವಿತ್ರಮ್ಮ, ಏನ್ರೇ, ಏನೋ ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಏನ್ ವಿಷಯ? ಅತ್ತೆ, ನೀವ್ ಆ ಫ್ರಿಡ್ಜ್ನ ನೋಡಿದ್ರಾ ಹೇಗಿದೆ ಅಂತ? ಹೀಗೆ ಅಕ್ಷರ ತನ್ನ ಅತ್ತೆಯ ಬಳಿ ಎಲ್ಲಾ ವಿಷಯವನ್ನು ಹೇಳಿದ್ಲು. ನನಗೆ ಗೊತ್ತು ಕಣೆ, ನಿಮಗೆ ಆ ಫ್ರಿಡ್ಜ್ ಮೇಲೆ ಯಾವಾಗ್ಲಿಂದನೋ ಕಣ್ಣಿದೆ ಅಂತ. ನಾವಿಲ್ಲಿ ಮನೆ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿದ್ದು. ಹಾಗಿರುವಾಗ ಮನೆ ಕೆಲಸ ಮಾತ್ರ ನೋಡ್ಕೊಂಡು ಹೋಗ್ಬೇಕು, ಇನ್ನೊಬ್ಬರ ವಸ್ತುಗಳನ್ನ ನಾವು ಮುಟ್ಬಾರ್ದು. ಏನತ್ತೆ ನೀವು ಮಾತಾಡೋದು? ಅವ್ರ ಫ್ರಿಡ್ಜಲ್ಲಿ ಇಟ್ಟಿದ್ನ ನಾವು ಮುಟ್ಟಿದ್ರೆ ಅವ್ರ ಆಸ್ತಿ ಏನು ಖಾಲಿ ಆಗುತ್ತಾ? ಬಾ ಅಕ್ಕ, ನಾವು ಹೋಗಿ ನೋಡೋಣ. ಹೀಗೆ ಪದ್ಮ ಮತ್ತು ಅಕ್ಷರ ಯಾರಿಗೂ ಗೊತ್ತಾಗದ ಹಾಗೆ ಫ್ರಿಡ್ಜ್ನ ಬಳಿ ಬಂದು ಫ್ರಿಡ್ಜ್ ಅನ್ನು ಓಪನ್ ಮಾಡಿ ಅದರ ಒಳಗೆಯಿಂದ ನೀರನ್ನು ತೆಗೆದ್ರು. ಅಯ್ಯೋ, ಇದೇನೇ ಇಷ್ಟೊಂದು ತಣ್ಣಗೆ ಇದೆ? ಇದನ್ನೊಂದ್ಸಲ ಮುಟ್ಟಿ ನೋಡು. ಅಕ್ಕ, ತಣ್ಣಗೆ ಇರುವ ಪರ್ವತವನ್ನು ಮುಟ್ಟಿದ ಹಾಗೆ ಇದೆ. ಹೀಗೆ ಅವರಿಬ್ಬರು ಫ್ರಿಡ್ಜ್ ಒಳಗಿದ್ದ ನೀರನ್ನು ಕುಡಿದು ಸಂತೋಷಪಟ್ರು. ಅದೇ ಸಮಯದಲ್ಲಿ ವೀರಯ್ಯನ ಹೆಂಡತಿ ಗಂಗಾ ಅವರನ್ನು ನೋಡಿ, ಏಯ್, ಏನ್ರೇ ಮಾಡ್ತಿದ್ದೀರಾ ನೀವು? ಅಮ್ಮ, ಅದು ಫ್ರಿಡ್ಜ್ ಹೇಗಿದೆ ಅಂತ ನೋಡ್ತಾ ಇದ್ದೋ ಅಮ್ಮ. ಏಯ್, ಏನ್ರೇ ನೀವು ಫ್ರಿಡ್ಜ್ನ ನೋಡೋದು? ನಿಮ್ನ ಯಾರಿವಾಗ ಒಳಗೆ ಬಿಟ್ಟಿದ್ದು? ಇದರ ಬೆಲೆ ಎಷ್ಟು ಅಂತಾದ್ರೂ ಗೊತ್ತಾ ನಿಮ್ಗೆ? ಮಣ್ಣಲ್ಲಿ ಕೆಲಸ ಮಾಡಿ ಹಾಗೆ ಬಂದು ಮುಟ್ಟಿದೀರಾ? ನೋಡಿ ಅದ್ರಲ್ಲಿ ಹೇಗೆ ಕರೆ ಆಗಿದೆ ಅಂತ. ಮೊದ್ಲು ನಿಮ್ನೆಲ್ಲ ಹೇಳೋದು, ನನ್ ಗಂಡನ ಹೇಳ್ಬೇಕು. ನಿಮ್ಮಂತವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಇವಾಗ ನೀವು ಮಾಡಿದ ಕೆಲ್ಸಕ್ಕೆ ಇದ್ರಲ್ಲಿ ಏನಾದ್ರೂ ಹಾಳಾದ್ರೆ? ಹೀಗೆ ತುಂಬಾ ಅವಮಾನ ಮಾಡಿ ಮಾತಾಡಿದ್ರು.
ಹೀಗೆ ಅವರು ಅಲ್ಲಿಂದ ದುಃಖದಲ್ಲಿ ಮನೆಗೆ ಬಂದ್ರು. ಆ ಗಂಗನಿಗೆ ಎಷ್ಟೊಂದು ದುರಂಕಾರ. ಹಣ ಇರುವವರೆಲ್ಲ ಹೀಗೇನೆ ನಮ್ಮಂತ ಜನರನ್ನು ತುಂಬಾ ಕೇವಲವಾಗಿ ಮಾತಾಡ್ತಾರೆ. ಹೌದು ಕಣೆ, ಈ ಭೂಮಿಯಲ್ಲಿ ಅವ್ರ ಮನೇಲಿ ಮಾತ್ರ ಫ್ರಿಡ್ಜ್ ಇರುವಂಗೆ ಎಷ್ಟು ಓವರ್ ಆಗಿ ಆಡ್ತಾಳೆ ಅವಳು. ಹೌದಕ್ಕ, ನಾವು ಕೂಡ ಫ್ರಿಡ್ಜ್ ತಗೊಂಡು ನಾವ್ ಯಾರು ಅಂತ ಗಂಗನಿಗೆ ನಾವು ತೋರಿಸ್ಬೇಕು. ಏನು, ನೀವು ಫ್ರಿಡ್ಜ್ ತಗೋತೀರಾ? ಮೊದ್ಲು ನಮ್ ಮನೆಯ ಗೋಡೆ ನೋಡಿ. ಈ ಮಣ್ಣಿನ ಗೋಡೆ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ, ಅದ್ರಲ್ಲಿ ಫ್ರಿಡ್ಜ್ ತಗೋತಾರಂತೆ. ಅತ್ತೆ, ಅವ್ರಂತ ಮಾತೇಳಿದ್ರು ನಿಮ್ಗೆ ರೋಷ ಬಂದಿಲ್ವಾ? ಯಾಕೆ, ನನಗೇನಾದ್ರೂ ಹೇಳಿದ್ರಾ? ಇಲ್ಲ ತಾನೇ, ನಿಮ್ನ ತಾನೇ ನೋಡಿ ಅವ್ರು ಹೇಳಿದ್ದು. ನಾವು ಇಂತಹ ಫ್ರಿಡ್ಜ್ ನ ತಗೋಬೇಕಂದ್ರೆ ವರ್ಷಗಟ್ಲೆ ಕೆಲ್ಸ ಮಾಡ್ಬೇಕು. ಅವ್ರನ್ನ ನೋಡಿ ನಾವ್ ಆಸೆ ಪಟ್ರೆ ಸರಿ ಇದ್ಯಾ? ಏನಾದ್ರೂ ಸರಿ, ನಾವು ಫ್ರಿಡ್ಜ್ ತಗೊಂಡೇ ತಗೋತೀವಿ ಅತ್ತೆ. ಹೀಗೆ ಅವರು ಅಂದಿನಿಂದ ಪ್ರತಿದಿನ ಮಾಡುವ ಕೆಲ್ಸಕ್ಕಿಂತ ಅಧಿಕ ಕೆಲಸವನ್ನು ಮಾಡಿದ್ರು. ಹೀಗೆ ಸ್ವಲ್ಪ ಹಣವನ್ನು ಕೂಡಿಟ್ಟು ಪಟ್ಟಣಕ್ಕೆ ಹೋದ್ರು. ನಮಗೆ ಒಂದು ಒಳ್ಳೆ ಫ್ರಿಡ್ಜ್ ಇದ್ರೆ ತೋರಿಸಿ ನೋಡೋಣ. ಹೀಗೆ ಅವರು ಅವರ ಬಳಿ ಇದ್ದ ಹಣವನ್ನು ಅಂಗಡಿ ಮಾಲೀಕನಿಗೆ ಕೊಟ್ರು. ಅಂಗಡಿ ಮಾಲೀಕ ಹಣವನ್ನು ನೋಡಿ, ನೀವು ಕೊಟ್ಟಂತಹ ಹಣಕ್ಕೆ ಫ್ರಿಡ್ಜ್ ಅಲ್ಲ, ಫ್ರಿಡ್ಜಿನ ಡೋರ್ ಕೂಡ ಬರದಿಲ್ಲ. ನಿಮ್ಮ ಹಣವನ್ನು ನೀವೇ ತೆಗೆದುಕೊಂಡು ಹೋಗಿ. ಯಾಕೆ ಬರದಿಲ್ಲ? ಏನಾದ್ರೂ ಒಂದ್ ಮಾಡಿ ನಮ್ಗೆ ಫ್ರಿಡ್ಜ್ ಕೊಡಿ. ಏನಮ್ಮ, ಇದೇನು ತರಕಾರಿ ಅಂಗಡಿ ಅಂತ ಯೋಚನೆ ಮಾಡಿದೀರಾ? ಮೊದ್ಲು ಇಲ್ಲಿಂದ ಹೋಗಿ ಅಮ್ಮ ಆ ಕಡೆಗೆ. ನಾವು ಹೋಗದೆ ನಿನ್ನ ಅಂಗಡಿಯಲ್ಲೇ ಇರ್ತೀವಿ ಅಂತ ಯೋಚನೆ ಮಾಡಿದೀಯಾ? ಬನ್ನಿ ಅಕ್ಕ, ಹೋಗೋಣ ನಾವು. ಹಾಗೆ ಹೇಳಿ ಅವರು ಎಲ್ಲ ಅಂಗಡಿಗೂ ಹೋದ್ರು. ಆದ್ರೆ ಅವರ ಬಳಿ ಇದ್ದ ಹಣಕ್ಕೆ ಯಾರು ಕೂಡ ಫ್ರಿಡ್ಜ್ ಅನ್ನು ಕೊಡಲೇ ಇಲ್ಲ. ಮೊದ್ಲು ನಾವು ಈ ಫ್ರಿಡ್ಜಿನ ಬಗ್ಗೆ ತಿಳ್ಕೋಬೇಕಾಗಿತ್ತು. ಎಲ್ಲರ ಮುಂದೆ ನಮ್ಮ ಮರ್ಯಾದೆನೇ ಹೋಯಿತು. ಹಾಗಾದ್ರೆ ನಾವು ಫ್ರಿಡ್ಜ್ ತಗೋಬೇಕಾದ್ರೆ ಎಷ್ಟು ದಿನ ಕಷ್ಟಪಡ್ಬೇಕಕ್ಕ? ಹೀಗೆ ಮಾತಾಡ್ತಾ ಇದ್ರು. ಈ ಮಾತನ್ನು ಪಕ್ಕದಲ್ಲೇ ನಿಂತಿದ್ದ ಕಿಶೋರ್ ಎನ್ನುವ ವ್ಯಕ್ತಿ ಕೇಳಿಕೊಂಡ್ರು. ಆ ವ್ಯಕ್ತಿ ಅವರ ಬಳಿ ಬಂದು, ನೀವು ಫ್ರಿಡ್ಜ್ ತಗೊಬೇಕು ಅಂತಿದ್ದೀರಾ? ಹಾ ಹೌದು ರೀ, ನಿಮಗೆ ಗೊತ್ತಿರುವ ಯಾವ್ದಾದ್ರೂ ಅಂಗಡಿ ಇದ್ರೆ ಹೇಳಿ. ನಮ್ ಜೊತೆ ಇರುವ ಹಣಕ್ಕೆ ಯಾರು ಫ್ರಿಡ್ಜ್ ಕೊಡ್ತಾನೆ ಇಲ್ಲ. ಹೌದಾ, ಹಾಗಾದ್ರೆ ನಿಮ್ ಜೊತೆ ಎಷ್ಟು ಹಣ ಇದೆ? ಪದ್ಮ ಅವಳ ಕೈಯಲ್ಲಿರುವ ಹಣವನ್ನು ತೆಗೆದು ಕಿಶೋರ್ ಕೈಗೆ ಕೊಟ್ಲು. ತಗೊಳ್ಳಿ, ನಮ್ ಜೊತೆ ಇರೋದು ಇಷ್ಟೇ ಹಣ. ಈ ಹಣನ ಇಟ್ಕೊಂಡು ನಮಗೆ ಒಂದು ಒಳ್ಳೆ ಫ್ರಿಡ್ಜ್ ನ ಕೊಡಿಸ್ತೀರಾ? ನಿಮ್ನ ನೋಡಿದ್ರೆ ತುಂಬಾ ಒಳ್ಳೆಯವರ ಹಾಗೆ ಕಾಣುತ್ತೆ. ಹಾ ಸರಿ ರೀ, ಇಲ್ಲೇ ಪಕ್ಕದಲ್ಲಿ ನನ್ನ ಗೆಳೆಯನ ಫ್ರಿಡ್ಜ್ ಅಂಗಡಿ ಇದೆ. ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಫ್ರಿಡ್ಜ್ ಸಿಗುತ್ತೆ. ಬನ್ನಿ, ನಾನು ಕೊಡಿಸ್ತೀನಿ ಹಾಗೆ ಅಂತ ಹೇಳಿದ. ಆ ಮಾತನ್ನು ಕೇಳಿ ಅಕ್ಕ ತಂಗಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಹೀಗೆ ಪಕ್ಕದಲ್ಲೇ ಇರುವ ಅಂಗಡಿಗೆ ಕರ್ಕೊಂಡ್ಬಂದು ಫ್ರಿಡ್ಜ್ ಅನ್ನು ತೋರಿಸಿದ. ಅಕ್ಕ, ಆ ದೇವರ ದಯೆಯಿಂದ ನಮಗೆ ಒಂದು ಒಳ್ಳೆ ಫ್ರಿಡ್ಜ್ ಸಿಗ್ತಾ ಇದೆ, ನಮ್ಗೆ ಸಂತೋಷನೇ. ಹೀಗೆ ಅವರು ಫ್ರಿಡ್ಜ್ ಅನ್ನು ತೆಗೆದುಕೊಂಡು ಡಂಗೂರವನ್ನು ಸಾರಿಸುತ್ತಾ ಫ್ರಿಡ್ಜ್ ಅನ್ನು ಮನೆಗೆ ತಗೊಂಡ್ಬರ್ತಾ ಇದ್ರು. ಅದನ್ನು ನೋಡಿದ ಊರಿನ ಪ್ರಜೆಗಳು, ಅಬ್ಬೋ, ಈ ಇಬ್ರು ಸೊಸೆಯಂದಿರು ಇದ್ದಾರಲ್ವಾ, ಫ್ರಿಡ್ಜ್ ತಗೋಬೇಕು ಅಂತ ತುಂಬಾನೇ ಹಠ ಮಾಡಿದ್ರು. ಅವರು ಹಠದಂಗೆನೆ ತಗೊಂಡ್ಬಿಟ್ರು. ಹೀಗೆ ಎಲ್ಲರೂ ಅವರನ್ನು ಹೊಗಳುತ್ತಾ ಮಾತಾಡ್ತಿದ್ರು. ಅತ್ತೆ, ನೋಡಿದ್ರಾ, ನಮ್ಮಿಂದ ಫ್ರಿಡ್ಜ್ ನ ತಗೊಳಕ್ ಆಗಲ್ಲ ಅಂತ ಹೇಳಿದ್ರಿ. ಆ ಗಂಗಾಕ್ಕಿಂತ ನಾವು ದೊಡ್ಡ ಫ್ರಿಡ್ಜ್ ನನ್ನೇ ತಗೊಂಡಿದ್ದೀವಿ. ಇವಾಗ ಯಾಕಕ್ಕ ಸುಮ್ನೆ ಮಾತಾಡ್ಬೇಕು? ಬನ್ನಿ, ಈ ಫ್ರಿಡ್ಜ್ ನ ಅಲ್ಲಿಟ್ಟು ಆನ್ ಮಾಡೋಣ. ಹಾಗೆ ಹೇಳಿ ಫ್ರಿಡ್ಜ್ ಅನ್ನು ಒಂದು ಕಡೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಬೊಟ್ಟುಗಳನ್ನು ಇಟ್ಟು ಆರತಿಯನ್ನು ತೆಗೆದು, ಅತ್ತೆ, ನೀವೇ ಫ್ರಿಡ್ಜ್ ನ ಮೊದಲು ಓಪನ್ ಮಾಡ್ಬೇಕು. ಈ ಸ್ವಿಚ್ ಅನ್ನ ಹಾಕಿ. ಸಾವಿತ್ರಿ ತುಂಬಾ ಸಂತೋಷದಿಂದ ಬಂದು ಫ್ರಿಡ್ಜ್ ಅನ್ನು ಆನ್ ಮಾಡಿದ್ಲು. ಅಷ್ಟೇ, ಫ್ರಿಡ್ಜ್ ನಿಂದ ಹೊಗೆಗಳು ಹೊರಗಡೆ ಬಂತು. ಮನೆಯೆಲ್ಲ ಹೊಗೆಯಲ್ಲಿ ತುಂಬಿ ಹೋಯಿತು. ಇದೇನೆ, ಮನೆಯೊಳಗೆ ಹೀಗೆ ಹೊಗೆ ಬರ್ತಾ ಇದೆ? ಪದ್ಮ, ಅಕ್ಷರ ಒಬ್ಬರಿಗೊಬ್ರು ನೋಡ್ತಾ ಇದ್ರು. ಹೀಗೆ ಅವರಿಗೆ ಫ್ರಿಡ್ಜ್ ಅನ್ನು ಕೊಡಿಸಿದ ವ್ಯಕ್ತಿಯ ಬಗ್ಗೆ ಹೋಗಿ ಪಟ್ಟಣದಲ್ಲಿ ಕೇಳಿದಾಗ ಆ ಕಿಶೋರ್ ತುಂಬಾ ಕೆಟ್ಟವನು, ಡೂಪ್ಲಿಕೇಟ್ ವಸ್ತುನ ಮಾರೋದು ಅಂತ ಎಲ್ಲರೂ ಹೇಳಿದ್ರು. ಅಕ್ಕ, ಹಾಗಾದ್ರೆ ನಾವು ಮೋಸ ಹೋಗ್ಬಿಟ್ವಾ? ಹೌದು ಕಣೆ, ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆ ಯಾವ ಪ್ರತಿಫಲನೂ ಸಿಗ್ಲೇ ಇಲ್ಲ. ನಾನು ನಿಮ್ಗೆ ಆವಾಗ್ಲೇ ಹೇಳ್ದೆ, ಇರೋದ್ನ ಬಿಟ್ಬಿಟ್ಟು ಇಲ್ಲದಿರೋದಕ್ಕೆ ಆಸೆ ಪಡ್ಬೇಡಿ ಅಂತ. ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮಾತನ್ನು ಕೇಳದೆ ಹೀಗೆ ನೀವೇ ಹೋಗಿ ಗುಂಡಿಗೆ ಬಿದ್ದಿದ್ದೀರಾ. ಹೀಗೆ ಸಾವಿತ್ರಿ ಹೇಳಿದಾಗ ಅಂದಿನಿಂದ ಇಬ್ಬರು ಸೊಸೆಯಂದಿರು ಅತಿ ಆಸೆ ಪಡದೆ ಇರದ್ರಲ್ಲೇ ಜೀವನವನ್ನು ನಡೆಸ್ತಾ ಇದ್ರು. ವೆಂಕಟಾಪುರದಲ್ಲಿರುವ ಪ್ರಭಾಕರನಿಗೆ ತನ್ನ ಮಗಳಾದ ಸರಿತಾ ಅಂದ್ರೆ ತುಂಬಾನೇ ಇಷ್ಟ. ಅಪ್ಪ, ನಾನಿನ್ನೂ ಕಾಲೇಜಿಗೆ ಹೋಗೋದಿಲ್ಲ. ಅಷ್ಟು ದೂರದಲ್ಲಿರುವ ಕಾಲೇಜಿಗೆ ಹೋಗ್ಲಿಕ್ಕೆ
ನನಗೆ ತುಂಬಾ ಕಷ್ಟ ಆಗ್ತಿದೆ. ಇವಾಗ ನಾನು ಕಾಲೇಜಿಗೆ ಹೋಗಿ ಏನ್ ಮಾಡಕ್ಕಿರೋದು? ಏನೇ, ನಿನ್ನ ನಾವು ಕೂಲಿ ಕೆಲ್ಸಕ್ಕ ಕಳಿಸ್ತಾ ಇದ್ದೀವಿ, ಕಾಲೇಜಿಗೆ ತಾನೇ ಕಳಿಸ್ತಾ ಇದ್ದೀವಿ. ಅಷ್ಟಕ್ಕೂ ನೀನೇನು ನಡ್ಕೊಂಡ ಹೋಗ್ತೀಯಾ? ಮನೆ ಬಾಗಿಲಿಗೆ ಆಟೋ ಬರುತ್ತೆ, ಅದಕ್ಕೆ ಯಾಕೆ ನಿನ್ಗಿಷ್ಟೊಂದು ಕಷ್ಟ? ಇನ್ನು ನಡ್ಕೊಂಡು ಹೋಗೋದಾದ್ರೆ? ಅಪ್ಪ ನೋಡಿ ಅಪ್ಪ, ಅಮ್ಮ ಹೇಗೆ ಮಾತಾಡ್ತಿದ್ದಾರೆ ಅಂತ ನೀವಾದ್ರೂ ಹೇಳಿ. ಅವ್ರೇನು ಹೇಳಕ್ಕಿರೋದು? ಇನ್ನು ಸ್ವಲ್ಪ ಸಮಯದಲ್ಲಿ ಆಟೋ ಬರುತ್ತೆ, ಮರ್ಯಾದೆಗೆ ಹೋಗಿ ಓದಿ ಬಾ. ಅಯ್ಯೋ, ಯಾಕೇನೆ ಆ ಮಗುಗೆ ಅಷ್ಟು ಕಷ್ಟ ಕೊಡ್ತೀಯಾ? ಏನು, ನಾನು ಅವಳಿಗೆ ಕಷ್ಟ ಕೊಡ್ತಿದ್ದೀನಾ? ಅವಳನ್ನ ಬೆಳಿಗ್ಗೆನೆ ಎಪ್ಸಿ ಮನೆ ಕೆಲಸ ಎಲ್ಲ ಮಾಡು ಅಂತನ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾ ಅವಳಿಗೆ ಕೆಲಸ ಕೊಟ್ಬಿಟ್ರೆ ಮಾತ್ರ ನೀವು ಸುಮ್ಮನೆ ಇದ್ಬಿಡ್ತೀರಾ? ಒಂದು ಗ್ಲಾಸ್ನ ಕೂಡ ತಗೊಂಡೋಗೋದಿಲ್ಲ. ಅಯ್ಯೋ ಸಾಕೆ, ಸಣ್ಣ ಮಗು ಕಣೆ ಅದು. ಇವಾಗ ನೀವು ಏನ್ ಹೇಳಕ್ಕೆ ಬರ್ತಿದ್ದೀರಾ? ಅವಳು ಕಾಲೇಜಿಗೆ ಹೋಗದೆ ಮನೇಲಿ ಇರ್ಲಿ ಅಂತನಾ? ಹಾಗೆಲ್ಲ ಏನೂ ಇಲ್ಲ. ಅಮ್ಮ ಮಗಳೇ, ಬಾಮ್ಮ ಇಲ್ಲಿ. ಪ್ರಭಾಕರ್ ಅವರ ಮಗಳನ್ನು ಪಕ್ಕದಲ್ಲೂ ಕರೆದು ಕೂರಿಸಿಕೊಂಡು, ಅಮ್ಮ ಸರಿತಾ, ನಿನ್ನಿಂದ ಕಾಲೇಜಿಗೆ ಹೋಗಕ್ಕಾಗದಿದ್ರೆ ಮನೆಯಲ್ಲೇ ಇರು, ಆ ಕಾಲೇಜಿನ ಮನೆಗೆ ಕರೆಸ್ತೀನಿ. ಹೌದಪ್ಪ, ಅದೇ ಕೆಲಸ ಮಾಡೋಣ. ಕಾಲೇಜ್ನ ನಮ್ಮ ಮನೆಗೆ ಬರುವ ಹಾಗೆ ಮಾಡೋಣ. ಏನು, ಕಾಲೇಜ್ನ ಮನೆಗೆ ತಗೊಂಬರ್ತೀರಾ? ಹೌದೌದು, ನೀವು ಈ ದೇಶದ ರಾಜ, ನಿಮ್ಮ ಮಗಳು ರಾಜನ ಮಗಳು ಕಾಲೇಜ್ನ ಮನೆಗೆ ತಗೊಂಬರ್ತಾರಂತೆ. ಪದ್ಮ, ನಾನು ಈ ದೇಶಕ್ಕೆ ದೊಡ್ಡ ರಾಜನಾಗದೇ ಇರ್ಬೋದು, ಆದರೆ ನನ್ನ ಮಗಳ ಮನಸ್ಸಿಗೆ ನಾನೇ ದೊಡ್ಡ ರಾಜ. ಸರಿತಾ, ನೀನೇನು ಯೋಚನೆ ಮಾಡ್ಬೇಡಮ್ಮ, ಆ ಕಾಲೇಜು ನಿನ್ನ ಹುಡ್ಕೊಂಡು ನಿನ್ನ ಹತ್ರಕ್ಕೆ ಬಂದೇ ಬರುತ್ತೆ. ಹಾಗೆ ಹೇಳಿದ್ರು ಪ್ರಭಾಕರ್. ಪ್ರಭಾಕರ್ ಹೇಳಿದ ಹಾಗೇನೆ ಮರುದಿನ ಬೆಳಿಗ್ಗೆ ಪ್ರಭಾಕರ್ ಅವರ ಮನೆಗೆ ಒಬ್ಬರು ಬಂದ್ರು. ಅವರನ್ನು ನೋಡಿ ಪದ್ಮ, ಯಾರ್ರೀ ನೀವು? ಇದುವರೆಗೂ ನಾನು ನಿಮ್ನ ಈ ಊರಲ್ಲಿ ನೋಡ್ಲೇ ಇಲ್ಲ. ಇಲ್ಲಿ ನೋಡಿ ಅಮ್ಮ, ನನ್ನ ಹೆಸರು ಸುಂದರ. ನಾನು ನಿಮ್ಮ ಮಗಳು ಓದುವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಇದ್ದೀನಿ. ಓಹೋ, ಹಾಗೇನಾ? ಕ್ಷಮಿಸಿ, ಬನ್ನಿ, ಬಂದ್ ಕೂತ್ಕೊಳ್ಳಿ. ಪದ್ಮ ಸುಂದರನನ್ನು ಕೂರಲು ಹೇಳಿ ಕುಡಿಯಲು ನೀರನ್ನು ತಂದು ಕೊಟ್ಲು. ಅಮ್ಮ, ಸರಿತಾ ಮನೆಯಲ್ಲಿ ಇಲ್ವಾ? ಸರಿತಾ ಮನೆಯಲ್ಲೇ ಇದ್ದಾಳೆ ರೀ. ಅವಳು ಕಾಲೇಜಿಗೆ ಹೋಗೋದಿಲ್ಲ ಅಂತ ಹೇಳಿದ್ಲು. ನಾಳೆಯಿಂದ ತಪ್ಪದೆ ಸರಿತಾನ ಕಾಲೇಜಿಗೆ ಕಳಿಸ್ಕೊಡ್ತೀವಿ. ಅಯ್ಯೋ, ಆ ರೀತಿ ಅವಶ್ಯಕತೆ ಏನೂ ಇಲ್ಲಮ್ಮ. ನಾನಿಲ್ಲಿ ಬಂದಿರುವುದೇ ಸರಿತನಿಗೆ ಪಾಠವನ್ನು ಮಾಡ್ಲಿಕ್ಕೇನೆ. ಇನ್ಮುಂದೆ ಪ್ರತಿದಿನ ನಮ್ಮ ಕಾಲೇಜಿನಿಂದ ಲೆಕ್ಚರರ್ ಬಂದು ನಿಮ್ಮ ಮಗಳಿಗೆ ಮನೆಯಲ್ಲೇ ಪಾಠವನ್ನು ಹೇಳಿಕೊಡ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ಪ್ರಭಾಕರ್ ಬಂದ್ರು. ಏನ್ರಿ ಸುಂದರಂ, ಅಷ್ಟರಲ್ಲೇ ಬಂದ್ಬಿಟ್ರಾ? ಇವತ್ತೇ ನನ್ನ ಮಗಳಿಗೆ ಪಾಠವನ್ನು ಆರಂಭಿಸ್ತೀರಾ? ಹೌದು ರೀ, ಅದಕ್ಕೆ ತಾನೇ ನಾನು ಬಂದಿರೋದು. ಅಮ್ಮ, ಸರಿತಾ 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 ಅವಳ ರೂಮಿನಿಂದ ಹೊರಗಡೆ ಬಂದ್ಲು. ಅಪ್ಪ, ಏನಪ್ಪ ಕರೆದ್ರಾ? ನಾನು ನಿನಗೆ ಹೇಳ್ದೆ ಅಲ್ವಮ್ಮ, ಇನ್ಮುಂದೆ ಕಾಲೇಜು ಮನೆಗೆ ಬರುತ್ತೆ ಅಂತ. ಇಲ್ಲಿ ನೋಡು, ಸರ್ ಬಂದಿದ್ದಾರೆ. ಇನ್ಮುಂದೆ ಇವರು ನಿನ್ಗೆ ಮನೆಯಲ್ಲೇ ಪಾಠನ ಹೇಳಿಕೊಡ್ತಾರೆ. ಸುಂದರ ಲೆಕ್ಚರರ್ ಸರಿತನಿಗೆ ಒಂದು ರೂಮಿನಲ್ಲಿ ಪಾಠವನ್ನು ಹೇಳಿಕೊಡ್ತಿದ್ರು. ಏನ್ರಿ ನೀವು ಮಾಡುವ ಕೆಲ್ಸ? ಆ ಹುಡುಗಿ ಹಾಗೆ ಮಾತಾಡ್ತಾಳೆ ಅಂದ್ರೆ ಅವಳಿಗೆ ಬುದ್ಧಿ ಹೇಳಿ ಕಾಲೇಜಿಗೆ ಕಳಿಸ್ಬೇಕು. ಅದ್ನ ಬಿಟ್ಟು ನೀವೇ ಹೀಗೆ ಮಾಡಿದ್ರೆ ಹೇಗೆ ರೀ? ನಿಮ್ ಮಗಳು ಮಾಡೋದು ಸರಿನಾ? ನನ್ನ ಮಗಳು ಕೇಳಿದ್ರೆ ಆ ದೇವರನ್ನು ಕೂಡ ಕರ್ಕೊಂಬಂದು ಅವಳ ಮುಂದೆ ನಿಲ್ಸ್ತೀನಿ. ಸಾಕು ರೀ, ಗೊತ್ತು ನನ್ಗೆ ನಿಮ್ಮ ಆಟ. ಇನ್ನು ಎಷ್ಟು ದಿನ ಅಂತ ಈ ರೀತಿ ಆಡ್ತೀರಾ ಅಂತ ನಾನ್ ಕೂಡ ನೋಡ್ತೀನಿ. ಇವತ್ತವಳು ಕಾಲೇಜಿಗೆ ಹೋಗೋದಿಲ್ಲ ಅಂತ ಕಾಲೇಜಿಂದ ಮೇಸ್ಟ್ರನ್ನ ಮನೆ ಕರ್ಕೊಂಬಂದ್ರಿ. ಆದ್ರೆ ನಾಳೆ ಮದ್ವೆ ಆದ್ಮೇಲೆ ಅತ್ತೆ ಮನೆಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅವಳ ಗಂಡನ ಕೂಡ ಇಲ್ಲೇ ಕರ್ಕೊಂಬಂದು ಮನೆಯಲ್ಲೇ ಇರಿಸ್ಕೋತೀರಾ? ಹೌದು, ಹಾಗೇನೆ ಮಾಡ್ತೀನಿ. ಹೌದು, ನನ್ ಮಗಳಿಗೆ ಮದ್ವೆ ಮಾಡಿ ಯಾಕೆ ಗಂಡನ್ ಮನೆಗೆ ಕಳಿಸ್ಕೊಡ್ಬೇಕು? ಅದಕ್ಕೆ ಮಗಳಿಗೆ ಮದ್ವೆ ಕೂಡ ಮಾಡೋದಿಲ್ವರಿ? ಮಾಡ್ತೀನಿ. ಮನೆ ಅಳಿಯನಾಗಿ ಇರುವಂತಹ ಹುಡುಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡ್ತೀನಿ. ಏನು, ಮನೆ ಅಳಿಯನ ಕರ್ಕೊಂಬರ್ತೀರಾ? ಈಗಿದ್ರೆ ನಿಮ್ ಮಗಳಿಗೆ ಖಂಡಿತ ಮದುವೆ ಆದಂಗೇನೆ. ಯಾಕೆ ಆಗಲ್ಲ? ಯುವರಾಜನ ಹಾಗೆ ಒಂದು ಹುಡುಗನನ್ನು ನನ್ನ ಮಗಳಿಗೆ ಖಂಡಿತ ಕರ್ಕೊಂಬರ್ತೀನಿ. ಹೀಗೆ ಪ್ರಭಾಕರ್ ತನ್ನ ಮಗಳನ್ನು ತುಂಬಾ ಪ್ರೀತಿಯಿಂದ ಮಗಳು ಏನು ಕೇಳಿದ್ರು ಇಲ್ಲ ಅಂತ ಹೇಳದೆ ಎಲ್ಲವನ್ನೂ ಮಾಡಿಕೊಡ್ತಾ ಇದ್ರು. ಹೀಗೆ ಸರಿತಳ ವಿದ್ಯಾಭ್ಯಾಸ ಕೂಡ ಮುಗಿಯಿತು. ಏನ್ರಿ, ಸರಿತನ ವಿದ್ಯಾಭ್ಯಾಸ ಮುಗ್ದು ತುಂಬಾ ದಿನ ಆಯ್ತು. ಅವಳಿಗೆ ಇವಾಗ್ಲೂ ಒಂದು ಹುಡುಗನ ನೋಡಿ ಮದ್ವೆ ಮಾಡಲ್ವಾ? ಅವಳ ವಯಸ್ಸಲ್ಲಿರುವ ಹೆಣ್ಮಕ್ಳಿಗೆ ಮದುವೆಯಾಗಿ ಮಕ್ಳು ಕೂಡ ಆಗಿ ಹೋಗಿದಿರಿ. ನನಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ಪದ್ಮ?
ನನ್ನ ಮಗಳಿಗೆ ಒಂದು ಒಳ್ಳೆ ವರ ಸಿಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಒಳ್ಳೆ ಸಂಬಂಧ ಬಂದ್ರೆ ನನ್ನ ಮಗಳಿಗೆ ಮದ್ವೆ ಮಾಡ್ತೀನಿ. ನೀನ್ ಬೇಕಾದ್ರೆ ನೋಡು, ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಮಗಳಿಗೆ ಬೇಗ ಮದ್ವೆ ಮಾಡಿಸ್ತೀನಿ. ಆಹಾ, ಎಷ್ಟು ಒಳ್ಳೆ ವಿಷಯ ಹೇಳಿದೀರಾ ರೀ. ನಿಲ್ಲಿ, ನಿಮ್ಗೆ ಸಕ್ಕರೆನ ತರ್ತೀನಿ. ಹಾಗೆ ಹೇಳಿ ಪದ್ಮ ಅಡುಗೆ ಮನೆಯೊಳಗೆ ಹೋಗಿ ಸಕ್ಕರೆನ ತಂದು ಪ್ರಭಾಕರ್ ಬಾಯಿಗೆ ಹಾಕಿದ್ಲು. ಹೀಗೆ ಪ್ರಭಾಕರ್ ಸ್ವಲ್ಪ ದಿನದಲ್ಲೇ ತನ್ನ ಮಗಳಿಗೆ ಒಳ್ಳೆ ವರನನ್ನು ಕರ್ಕೊಂಬಂದ. ನನಗೆ ನಿಮ್ಮ ಸರಿತಾಳನ್ನು ತುಂಬಾನೇ ಇಷ್ಟ ಆಗಿದೆ. ನಿಮ್ಮ ಮಗಳಿಗೂ ನನ್ನ ಇಷ್ಟವಾದರೆ ಸಂಬಂಧ ಮಾತಾಡೋಣ. ನಾನು ನನ್ನ ಮಗಳ ಜೊತೆ ಮೊದಲೇ ಮಾತಾಡಿದೀನಿ ರೀ, ಆದ್ರೆ ನಮಗೆ ಒಂದು ನಿಬಂಧನೆ ಇದೆ. ಹೇಳಿ, ವರದಕ್ಷಿಣೆ ಏನು ನಮಗೆ ಬೇಡ ಕಣ್ರಿ. ಅಯ್ಯೋ, ವರದಕ್ಷಿಣೆ ಬಗ್ಗೆ ಏನೂ ಇಲ್ಲ ರೀ. ಮದುವೆ ಆದ್ಮೇಲೆ ನಿಮ್ಮ ಹುಡುಗ ನಮ್ಮ ಮನೆಯಲ್ಲೇ ಬಂದು ಇರಬೇಕು. ಮನೆಯಲ್ಲೇ ಇರ್ಬೇಕಂದ್ರೆ ಸರಿಯಾಗಿ ವಿಷಯ ಏನು ಅಂತ ಹೇಳಿ. ಏನೂ ಇಲ್ಲ ರೀ, ಮನೆ ಅಳಿಯನಾಗಿ ಬಂದು ಇರಬೇಕು. ಹಾಗೆ ಹೇಳಿದ ತಕ್ಷಣ ಅಲ್ಲಿರುವವರೆಲ್ಲ ಆಶ್ಚರ್ಯಪಟ್ರು. ಏನ್ರಿ ನೀವು ಹೇಳೋದು? ಈ ವಿಷಯನ ಮೊದಲೇ ಹೇಳಿದ್ದಿದ್ರೆ ನಾವು ಇಲ್ಲಿಗೆ ಬರ್ತಾ ಇರ್ಲಿಲ್ಲಲ್ವಾ? ನನ್ನ ಮಗನ್ನ ಮನೆ ಅಳಿಯನಾಗಿ ಕಳಿಸ್ಬೇಕಾ? ನಿಮ್ಮ ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಮದ್ವೆ ಮಾಡ್ಕೊಡದೆ ಮನೆಯಲ್ಲೇ ಇಟ್ಕೊಳ್ರಿ. ಹೀಗೆ ಅಲ್ಲಿ ಒಂದು ಜಗಳವೇ ನಡೆದು ಹೋಯಿತು. ಮನೆ ಅಳಿಯನಾಗಿ ಒಪ್ಪದೆ ಮದುವೆ ಬೇಡ ಅಂತ ಹೊರಟೋದ್ರು. ಹೀಗೆ ಸರಿತನಿಗೆ ಎಲ್ಲಿ ಹುಡುಗನನ್ನು ನೋಡಿದ್ರು ಕೂಡ ಯಾವ ಹುಡುಗ ಕೂಡ ಮನೆ ಅಳಿಯನಾಗಿ ಬರಲು ಒಪ್ಪದೆ ಮದುವೆನೇ ನಡೆದಿಲ್ಲ. ಏನ್ರಿ, ಒಂದ್ಸಲ ನೀವಾದ್ರೂ ಆಲೋಚನೆ ಮಾಡಿ ನೋಡಿ. ನಿಮಗೆ ಮಾತ್ರ ಸರಿತನ್ ಮೇಲೆ ಪ್ರೀತಿ ಇರದಾ? ಯಾಕೆ, ನನಗೆ ಪ್ರೀತಿ ಇಲ್ವಾ? ಅದಕ್ಕೆ ಅಂತ ಅವಳನ್ನ ಹಾಗೆ ಬಿಟ್ಬಿಡ್ತೀವಾರಿ? ಮನೆ ಅಳಿಯನಾಗಿ ಬರಲು ಯಾರು ಕೂಡ ಒಪ್ಪುವುದಿಲ್ಲ. ಅದಕ್ಕೇನೆ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಮೊದಲು ನಿಮ್ಮ ಮಗಳಿಗೆ ಮದ್ವೆ ಮಾಡುವ ಕೆಲಸ ನೋಡಿ. ಹಾಗೆ ಹೇಳಿದ್ಲು ಪದ್ಮ. ಆ ನಂತರ ಪ್ರಭಾಕರ್ ಪದ್ಮ ಹೇಳಿದ ಮಾತನ್ನು ಯೋಚನೆ ಮಾಡಿ ನೋಡಿದ್ರು. ಪದ್ಮ, ನೀನ್ ಹೇಳೋದು ಕೂಡ ನಿಜಾನೇ. ನಾನು ಹೀಗೇನೆ ಕೂತ್ಕೊಂಡಿದ್ರೆ ನಮ್ಮ ಮಗಳಿಗೆ ಮದ್ವೆ ಆಗೋದಿಲ್ವಾ ಏನೋ ಅಂತ ನನಗೂ ಕೂಡ ಭಯ ಆಗ್ತಿದೆ. ಸರಿ, ಅವಳಿಗೆ ಕೂಡ ಎಲ್ಲರ ಹಾಗೆ ಮದ್ವೆ ಮಾಡಿ ಅವಳ ಗಂಡನ ಮನೆಗೆ ಕಳ್ಸಿಕೊಡೋಣ. ಎಷ್ಟು ಒಳ್ಳೆ ಮಾತು ಹೇಳಿದೀರಾ ರೀ. ಇನ್ ಮುಂದೆ ನೋಡಿ ನಮ್ಮ ಮಗಳಿಗೆ ಎಷ್ಟು ಒಳ್ಳೆ ಸಂಬಂಧಗಳು ಬರ್ತದೆ ಅಂತ. ಆನಂತರ ಅಜಯ್ ಎನ್ನುವ ಹುಡುಗನ ಜೊತೆ ಸರಿತನಿಗೆ ತುಂಬಾ ಆಡಂಬರದಿಂದ ಮದುವೆನ ಮಾಡಿದ್ರು. ಅಳಿಯಂದ್ರೆ, ನಮ್ಮ ಮಗಳನ್ನ ನೀವೇ ನೋಡ್ಕೋಬೇಕು. ನಮಗೆ ಯಾವಾಗ ನಮ್ಮ ಮಗಳನ್ನ ನೋಡ್ಬೇಕು ಅನ್ಸುತ್ತೋ ಆವಾಗ ನಮ್ಮ ಮಗಳನ್ನ ನಮಗೆ ಖಂಡಿತವಾಗಿ ಕರ್ಕೊಂಬಂದು ತೋರಿಸ್ತೀರಾ? ಹಾಗೆ ಕಷ್ಟಪಟ್ಕೊಂಡು ಕಣ್ಣೀರಾಕಿದ್ರು. ಆ ನಂತರ ಸರಿತಾ ತನ್ನ ಗಂಡನ ಮನೆಗೆ ಹೋದ ನಂತರ ಪ್ರಭಾಕರನಿಗೆ ಯಾವಾಗ ತನ್ನ ಮಗಳನ್ನು ನೋಡ್ತೀವಿ ಅಂತ ತುಂಬಾ ಆತುರದಿಂದ ಕಾಯ್ಕೊಂಡಿದ್ದ. ಏನ್ರಿ ಆಗಿದೆ ನಿಮ್ಗೆ? ನಾನು ಕೂಡ ನಿಮ್ನ ನೋಡ್ತಾನೆ ಇದ್ದೀನಿ. ಸರಿತನಿಗೆ ಮದ್ವೆ ಆದ್ಮೇಲೆ ನೀವು ಸರಿಯಾಗಿ ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ, ಹೀಗೆ ಇದ್ರೆ ಹೇಗಿರಿ? ಅದಲ್ಲ ಪದ್ಮ, ಮದುವೆಯಾಗಿ ಇಷ್ಟು ದಿನಗಳಾದ್ರೂ ಕೂಡ ನನ್ನ ಮಗಳಿಗೆ ನನ್ನ ನೋಡ್ಬೇಕು ಅಂತ ಅನ್ಸ್ಲಿಲ್ವಾ? ಆದ್ರೆ ನನಗೆ ನನ್ನ ಮಗಳನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಪದ್ಮ. ಏನು, ನಿಮ್ ಮಗಳನ್ನ ನೋಡ್ಬೇಕಾ? ನಿಮ್ಮ ಮಗಳಿಗೆ ಮದುವೆಯಾಗಿ 2 ದಿನನೇ ರೀ ಆಗಿರೋದು. ನಿಮ್ಮ ಮಗಳೇನು ಅಲ್ಲಿ ಕಷ್ಟಪಡ್ತಾ ಇಲ್ಲ. ನಿಮ್ಮ ಮಗಳನ್ನ ನೋಡಕ್ಕೆ ಅಲ್ಲಿ ತುಂಬಾ ಜನರು ಇದ್ದಾರೆ. ಇಲ್ಲ ಪದ್ಮ, ನನಗೆ ಇವಾಗ್ಲೇ ನನ್ನ ಮಗಳನ್ನ ಖಂಡಿತ ನೋಡ್ಬೇಕು. ಟೈಮ್ ನೋಡಿದ್ರಾ? ಮಧ್ಯರಾತ್ರಿ. ಬೆಳಿಗ್ಗೆ ಬೇಗನೆ ಎದ್ದು ನಿಮ್ಮ ಮಗಳನ್ನ ಹೋಗಿ ನೋಡಿ ಬರೋಣ. ಹಾಗೆ ಅಂತ ಪದ್ಮ ಬುದ್ಧಿ ಮಾತನ್ನು ಹೇಳಿದ್ಲು. ಪ್ರಭಾಕರ್ ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರು. ಪದ್ಮ, ಸರಿತನಿಗೆ ಇಷ್ಟವಾದದ್ದು ಎಲ್ಲ ತಗೊಂಡ? ಸರಿ ಬಾ, ಹೊರಡೋಣ. ಪದ್ಮ ಮತ್ತು ಪ್ರಭಾಕರ್ ಸರಿತನಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ರು. ಆಗ ಪಕ್ಕದ ಮನೆಯಲ್ಲಿ ಸರಿತನ ಧ್ವನಿ ಪ್ರಭಾಕರನಿಗೆ ಕೇಳಿಸಿತು. ಪದ್ಮ ಆ ಧ್ವನಿಯನ್ನು ಕೇಳ್ದ. ಆ ಧ್ವನಿ ನಮ್ಮ ಸರಿತನ ಹಾಗೇನೇ ಇದೆ. ಹೌದು ರೀ, ಆದ್ರೆ ನಮ್ಮ ಸರಿತಾ ಯಾಕೆ ಪಕ್ಕದ ಮನೆಗೆ ಬರ್ತಾಳೆ? ಹೀಗೆ ಪಕ್ಕದ ಮನೆಗೆ ಹೋಗಿ ನೋಡಿದಾಗ ಅಳಿಯನಾದ ಅಜಯ್, ಮಗಳಾದ ಸರಿತಾ ಇದ್ರು. ಅವರನ್ನು ನೋಡಿ ಇವರಿಬ್ಬರು ತುಂಬಾನೇ ಆಶ್ಚರ್ಯಪಟ್ರು. ಅಮ್ಮ ಸರಿತಾ, ನೀವೇನಮ್ಮ ಇಲ್ಲಿ? ಮಾವ, ನಿಮಗೆ ಮಾತ್ರ ನಿಮ್ಮ ಮಗಳ ಮೇಲೆ ಪ್ರೀತಿನಾ? ನಿಮ್ಮ ಮಗಳಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಮದುವೆಯಾದ ದಿನದಿಂದ ನಮ್ಮ ತಂದೆನ ನೋಡ್ಬೇಕು ಅಂತ ಹೇಳ್ತಾನೇ ಇದ್ಲು. ಅವಳ ಮಾತು ಕೇಳಿ ನನಗೆ ಅರ್ಥ ಆಯಿತು, ಅವಳು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ. ಅದಕ್ಕೇನೆ ಈ ಮನೆನ ತಗೊಂಡು ಇಲ್ಲಿಗೇನೆ ಬಂದ್ಬಿಟ್ಟು. ಹಾಗಾದ್ರೆ ಇನ್ ಮುಂದೆ ನನ್ನ ಮಗಳು ನನ್ನ ಮನೆ ಪಕ್ಕದಲ್ಲೇ ಇರ್ತಾಳಾ? ಹೌದು ಅತ್ತೆ, ತಾಯಿ ಮನೆ ಪಕ್ಕನೆ ಗಂಡನ ಮನೆ ಕೂಡ.
ಹೀಗೆ ಅಜಯ್ ಹೇಳಿದ ತಕ್ಷಣ ಎಲ್ಲರೂ ತುಂಬಾ ಸಂತೋಷಪಟ್ರು.